ಯಾಕೋ ರಾಜ ಬೇಲ್ ಸಿಗಲ್ವಂತ? ಯಾಕೆ ಸಿಗಲ್ವಂತೆ? ಯಾಕೆಂದ್ರೆ ಇದು ಕೊಲೆ ಪ್ರಯತ್ನದ ಕೇಸ್ ಅಂತೆ ಕಣಪ್ಪ. ಅದಕ್ಕೇನೆ ಬೇಲ್ ಸಿಗೋದು ತುಂಬ ಕಷ್ಟ. ನೀವು ಕಾಂಪ್ರಮೈಸ್ ಆಗೋದೇ ಒಳ್ಳೇದು ಅಂತ ಹೇಳಿದ್ರು ಲಾಯರು. ಅದಕ್ಕೆ ನೀವು ಒಪ್ಕೊಂಡ್ರೆ ಹೋಗಿ ಲಸ್ಮಕ್ಕಯ್ಯನ ಕೇಳ್ಕೊಬೋದು. ನಾವೆಲ್ಲರೂ ಕೇಳಿರೆ ಅವಕ್ಕಯ್ಯ ಒಪ್ಕೊಂಬುತ್ತೆ ಅನ್ಸುತ್ತೆ, ಕೇಸ್ ವಾಪಸ್ ತಾಂಬ್ತಾರೆ ಅನ್ಸುತ್ತೆ. ನೀನು ಅಮ್ಮಯ್ಯ ಒಪ್ಕೋಬೇಕು ಅಷ್ಟೇನೆ ಇದಕ್ಕೆ. ಏನು ಹೋಗಿ ಆ ಲಕ್ಷ್ಮಿ ಕಾಲು ಇಡ್ಕೋಬೇಕಂತ? ನಮ್ಮ ಅಪ್ಪಯ್ಯನು ನನ್ನ ಮಗಳನ್ನು ಬಿಡ್ಸಮ್ಮ ಅಂತ ಹೇಳಿ ಅವಳ ಕಾಲು ನಾವ್ ಇಡ್ಕೋಬೇಕೇನೋ? ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಬೇಕಂದ್ರೆ ಇನ್ನ ಒಂದಿಷ್ಟು ದುಡ್ಡು ಜಾಸ್ತಿ ಕೊಡ್ತೀವಿ, ಜಾಮೀನ್ ಕೊಟ್ಟು ಬಿಡಿಸ್ಕೊಂಬ. ನಾವು ಮಾತ್ರನ ಅವಳ ಮನೆ ಬಾಗಿಲಿಗೆ ಮಾತ್ರ ನಾವು ಹೋಗಲ್ಲ ಕಣ ರಾಜ. ನೀನ್ ಏನು ಹೇಳ್ತಾ ಇದ್ಯಾ? ಅಲ್ಲ, ನಮ್ಗೆಲ್ಲ ಎಷ್ಟೆಲ್ಲ ಅವಮಾನ ಮಾಡಿರೋ ಅವಳಿಗೆ ನಾವು ಶರಣಾಗಿ ತಲೆ ಬಾಗಿಸ್ಬೇಕೇನೋ? ಯಮ್ಮ, ನೀನು ಎಷ್ಟು ದುಡ್ಡು ಕೊಟ್ಟರು ಅಷ್ಟೇನೆ, ದುಡ್ಡು ಏನು ನಡೆಯಲ್ಲ ಅಲ್ಲಿ. ನಾವು ಇವಾಗ ಆ ಲಸ್ಮಕ್ಕಯ್ಯನು ಸೀನಪ್ಪನು ಹೋಗಿ ಏನೋ ನಾವು ಮಾಡಿ ತಪ್ಪಾಯ್ತು, ನಮ್ಮ ತಾತನು ನನ್ನ ತಂಗಿನೂ ಮಾಡಿ ತಪ್ಪಾಯ್ತು, ಕ್ಷಮಿಸ್ಬಿಟ್ಟು ಕೇಸ ವಾಪಸ್ ತಗೊಳ್ರಿ ಅಂತ ಕೇಳ್ಕೊಳ್ಳೋದು ಒಂದೇ ದಾರಿ ಇರೋದು. ನಾನು ಕೇಳಿ ನೋಡಿದೆ, ಒಂದಿಷ್ಟು ದುಡ್ಡು ಗಿಡ್ ಜಾಸ್ತಿ ಕೊಡ್ತೀವಿ ಸರ್, ಪ್ರಯತ್ನ ಮಾಡ್ರಿ ಜಾಮೀನು ಕೊಡ್ಸಕ್ಕೆ ಅಂತಾನ. ಅವರು ಯಾವುದೇ ಕಾರಣಕ್ಕೂ ಆಗಲ್ಲ ಕಣಪ್ಪ ಅಂತಾನ ಹೇಳ್ಬಿಟ್ರು ಲಾಯರು. ಅದಕ್ಕೆ ಹೇಳ್ತಾ ಇರೋದು, ಬೇರೆ ದಾರಿನೇ ಇಲ್ಲ. ಲಸ್ಮಕ್ಕಯ್ಯನ ಹೋಗಿ ಕ್ಷಮೆ ಕೇಳಬೇಕು ಅಷ್ಟೇನೆ ನೀವು. ಇಲ್ಲ ಅಂದರೆ ಅವರಿಬ್ರು ಅಲ್ಲೇ ಜೈಲ್ನಾಗೆ ಇರ್ತಾರೆ ಅಷ್ಟೇನೆ. ನೋಡೋ ರಾಜ, ನಾವು ಸಾಯೋ ಪರಿಸ್ಥಿತಿ ಬಂದ್ರೂ ಅವಳ ಮನೆ ಬಾಗ್ಲಿಗೆ ಮಾತ್ರ ನಾನು ಮಾತ್ರ ಹೋಗಲ್ಲ. ನಾನಲ್ಲ, ನಮ್ಮ ಮನೆಯವ್ರು ಯಾರು ಹೋಗಂಗಿಲ್ಲ. ಅಲ್ಲ, ಅವಳಿಗೆ ಅಷ್ಟು ಇರಬೇಕು ಅಂದರೆ ಸಾವುಕಾರ ನಾನು, ನನಗಿನ್ನು ಎಷ್ಟಿರಬೇಡ. ನಾನು ಹೋಗಿ ಅವಳ ಕಾಲು ಹಿಡಿಬೇಕೆ, ಯಾವುದೇ ಕಾರಣಕ್ಕೂ ಆಗಲ್ಲ. ನಡಿ, ನಾನು ಬರ್ತೀನಿ ಲಾಯರ್ ತಕ್ಕೆ. ಇನ್ನು ಒಂದಿಷ್ಟು ಬೇಕಂದ್ರೆ ಅವ್ರಿಗೂ ಒಂದಿಷ್ಟು ದುಡ್ಡು ಹೆಚ್ಚಾಗೆ ಕೊಡೋಣ. ಇನ್ನು ಒಂದು 10,000 20,000 ಜಾಸ್ತಿನೇ ಆಗ್ಲೇಳು. ನಾವು ಮಾತ್ರ ಅವಳ ಕಾಲು ಮಾತ್ರ ಹಿಡಿಯಲ್ಲ ಯಾವುದೇ ಕಾರಣಕ್ಕೂ. ರೀ ರೀ ಯಾವಾಗ ಬಂದ್ರಿ? ಏನಾಯ್ತು? ಜಾಮೀನ್ ಸಿಗಲ್ವಂತ? ಇಲ್ಲ ಮಲ್ಲಿ, ಜಾಮೀನು ಸಿಗಲ್ಲ. 90% ಜಾಮೀನು ಸಿಗಲ್ಲಪ್ಪ. ನೀವು ಕಾಂಪ್ರಮೈಸ್ ಆಗೋದೇ ಒಳ್ಳೇದು. ಇಲ್ಲ ಅಂದರೆ ನಿಮ್ಮ ತಂಗಿನೂ ನಿಮ್ಮ ತಾತನೂ ಅಲ್ಲೇ ಇರಬೇಕಾಗುತ್ತೆ ಅಂತ ಹೇಳಿದ್ರು. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಮಲ್ಲಿ. ಇವ ಅಪ್ಪಯ್ಗೂ ಅಮ್ಮಯ್ಗೂ ಹೇಳಿರೆ ಯಾವುದೇ ಕಾರಣಕ್ಕೂ ಲಸ್ಮಕ್ಕನ ಹತ್ರ ನಾವು ಕ್ಷಮೆ ಕೇಳಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ. ಈಗ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಮಲ್ಲಿ. ಏ ಕಳ್ಳಿ, ನಂತಕ್ ಬತ್ತೀಯ? ಅಲೇಲೇಲೇಲೇಲೇಲೇಲೇ ಅಪ್ಪ ಅಪ್ಪ ಅಂಬತ್ ಕಳ್ತಾಳಲ್ಲಪ್ಪೋ ನನ್ನ ಮಗಳು. ಆಲೇನೆ ಎಲ್ಲಿಗೆ ಹೋಗಿದ್ದಮ್ಮ ಈಟತ್ತೂನು? ಅಜ್ಜಿ ತಾತಾರ ಮಂತಕ್ಕೆ ಹೋಗಿದ್ದ? ಕಳ್ಳಿ, ಎಲ್ಲಿ ಅತ್ತೆ ಏನು ಬದ್ಲು ಪೊದ್ದು ಅತ್ತೆ ನಿನ್ ಬಿಟ್ಟು? ಎತ್ಕೊಳ್ರಿ ಒಂದ್ ಸ್ವಲ್ಪ ಹೊತ್ತು. ನೀವು ಅಲ್ಲಿ ಇಲ್ಲಿ ಅಂತ ಹೇಳಿ ಓಡಾಡಿ ಇವಳ ಕಡೆ ಗಮನ ಕೊಡೋದೇ ಬಿಟ್ಬಿಟ್ಟಿದ್ದೀರಾ. ಅದಕ್ಕೆ ಅವಳಿಗೂ ನಿಂತಕ್ ಬರ್ಬೇಕು ಅಂತ ಆಸೆ ಆಗೈತಿ. ಒಂದ್ ಸ್ವಲ್ಪ ಹೊತ್ತು ಎತ್ಕೊಳ್ರಿ ಇವಳನ್ನ. ಹೌದೇನಮ್ಮ? ತಪ್ಪಾಯ್ತಮ್ಮ. ಏನು ಮಾಡೋದು? ನಿಮ್ಮ ಅತ್ತೆ ನಿಮ್ಮ ಮುತ್ತಾತ ಎಲ್ಲ ಜೈಲ್ನಾಗ ಇದ್ದಾರಲ್ಲಮ್ಮ, ಅವ್ರನ್ನ ಬಿಡಿಸ್ಕೊಂಬರೋದು ಬ್ಯಾಡ್ವೇನಮ್ಮ? ಸರಿ ಬಾ, ಸ್ವಲ್ಪ ಹೊತ್ತು ಎತ್ಕೊಂಡಿರ್ತೀನಿ. ರಾಜ, ನಿನ್ ಮಗಳು ತಗೆ ಆಮೇಲೆ ಆಟ ಆಡಿವಂತಿ. ಮೊದ್ಲು ನಿನ್ ತಂಗಿನೂ ನಿಮ್ ತಾತನ್ ಬಿಡಿಸ್ಕೊಂಬರದ ಯೋಚನೆ ಮಾಡು. ಮಗಳು ಕುಟಿ ಆಮೇಲೆ ಆಟ ಆಡಿವಂತೆ ನೀನು. ಅವಳ ಕೈ ಕೊಡು, ಮಲ್ಲಿ ಕೈಗೆ ಎತ್ಕೊಂತಾಳ ಅವಳು. ಏಯ್ ಮಲ್ಲಿ, ಎತ್ಕೊಂಡು ನಿಂತ್ಕೊಳ್ಳಿ ನೀನು ಸುಮ್ಮನೆ. ಅವನ ಕೈಗೆ ಕೊಟ್ಟಿ ಅವಳನ್ನ? ಅತ್ತೆ, ಅವಳಿಗೆ ಏನ್ ಗೊತ್ತಾಗುತ್ತೆ ಅತ್ತೆ? ಅಪ್ಪ ಅಪ್ಪ ಅಂತೇಳಿ ಆಸೆ ಪಟ್ಟು ಕೈ ಚಾಚಿಳು. ಅದಕ್ಕೆ ನಾನು ಎತ್ಕೊಳ್ರಿ ಅಂತೇಳಿ ಕೊಟ್ಟೆ. ಅವಳಿಗಿದೆಲ್ಲ ಅರ್ಥ ಆಗುತ್ತಾ? ನಾವೇನು ಮಾತಾಡ್ತಾ ಇದೀವಿ, ನಮ್ಗೇನ್ ಸಮಸ್ಯೆ ಐತಿ ಅಂತ ಅವಳಿಗೇನ್ ಗೊತ್ತಾಗುತ್ತತ್ತೆ? ಅಪ್ಪಯ್ಯ ಅಂತ ಹೇಳಿ ಆಸೆಯಿಂದ ಹೋಗಿದ್ದಾಳೆ. ಒಂದ್ ಸ್ವಲ್ಪ ಹೊತ್ತು ಎತ್ಕೊಂಡಿರ್ಲಿ, ಆಮೇಲೆ ನಾನೇ ಕರ್ಕೊಂತೀನಿ ಬಿಡಿಯತ್ತೆ, ಏನು ಆಗಲ್ಲ. ಅವ್ರ ಅಪ್ಪಯ್ಯ ಎಲ್ಗೂ ಹೋಗಲ್ಲ ಕಣಿ, ಆಮೇಲೆ ಎತ್ಕೊಂತಾನೆ ಮಗಳನ್ನ. ಈಗ ನೀನ್ ಕರ್ಕ, ನಾವು ನನ್ನ ಮಗಳನ್ನು ನಮ್ಮ ಅಪ್ಪಯ್ಯನು ಹೆಂಗ್ ಬಿಡಿಸ್ಕೊಂಬರೋದು ಅಂತ ನಾವ್ ಯೋಚನೆ ಮಾಡ್ತಿದ್ರೆ ನಿನಗೆ ನಿನ್ ಮಗಳದೇ ಸಿರಿ ಆಗೈತಲ್ವೇ? ಅಲ್ಲೇ ಇರ್ಲಿ ಅಂತಾನ ಯೋಚನೆ ಮಾಡ್ತಾ ಇದ್ಯೇನು? ನಮ್ಮ ಅಪ್ಪಯ್ಯನು ನೇತ್ರನೂ ಅಲ್ಲೇ ಸಾಯ್ಲಿ ಹೇಳು ಜೈಲ್ನಾಗೆ ಅಂತಾನ ನೀನು ಅಂದ್ಕೊಂತಾ ಇದೆಯಾ. ಒಳಗೇನೆ ಖುಷಿ ಪಡ್ತಾ ಇದೆಯಾ ಅನ್ಸುತ್ತೆ, ಹಿಂಗೆ ಆಗಲಿ ಅಂತಾನ ಅಲ್ವೇನೆ? ಅದಕ್ಕೇನೆ ಹಿಂಗೆಲ್ಲ ಮಾಡ್ತಾ ಇದೆಯಾ ನೀನು. ಏನನ್ನ ಮಾಡಿ ಅವ್ರನ್ನ ಬಿಡಿಸ್ಕೊಂಡ್ ಬರಬಾರ್ದು ಅಂತಾನೆ ನಿನ್ ಮನಸ್ನಾಗಿರೋದು ಅನ್ಸುತ್ತೆ. ಅಯ್ಯೋ ಯಮ್ಮ, ನೀನು ಯಾಕಮ್ಮ ಹಂಗೆ ಮಾತಾಡ್ತೀಯ? ಇವಾಗ ನೀನು ನಿನ್ನ ಮಗಳು ಜೈಲ್ನಾಗ ಇದ್ದಾಳೆ ಅಂತಾನ ಸಂಕಟ ಪಡ್ತಾ ಇದೆಯಾ. ನನ್ನ ಮಗಳೂ ಅಪ್ಪಯ್ಯ ಅಂತ ನಾನು ಅಂತಕ್ಕೆ ಬರೋದು ತಪ್ಪ? ಅದಕ್ಕೆ ಯಾಕೆ ಹಂಗೆ ಮಾತಾಡ್ತೀಯ? ಏನು ಅಂತಾನ ಹೇಳು ಈಗಲೇನೆ. ಎತ್ಕೊಂಡು ನಿಂತಿದ್ದೀನಿ ತಾನೇ. ಏನು ಆಸೆಗೆ ಅಂತಕ್ಕೆ ಬಂದಿದ್ದಾಳೆ ಅಪ್ಪಯ್ಯ ಅಂತಾನ. ನಾನು 2-3 ದಿವಸದಿಂದನ ಅವಳು ಎತ್ಕೊಂಡಿರ್ಲಿಲ್ಲ, ಅದಕ್ಕೆ ಅವಳು ಆಸೆ ಪಟ್ಟು ಬಂದಿದ್ದಾಳೆ. ನೀನು ಅವಳ ಮೇಲೆ ಯಾಕೆ ರೇಗ್ತೀಯಮ್ಮ? ಈಗ ಏನು ಮಾಡಬೇಕು ಅಂತಾನ ನೀವೇ ಹೇಳ್ರಿ. ಈಗ ಲಸ್ಮಕ್ಕಯ್ಯನು ಸೀನಪ್ಪನು ಹೋಗಿ ಕೇಳ್ಕೊಂಬದೇ ನಮಗೆ ಉಳಿದಿರೋ ದಾರಿ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ನೀವೇನೇ ದುಡ್ಡು ಕೊಡ್ತೀವಿ ಅಂತಂದ್ರೂ ಬೇಲ್ ಮಾತ್ರ ಸಿಗಲ್ಲ. ಹೇಳಿರ್ತೀನಿ. ಬಂಗಾರಿ ಬಾರಮ್ಮ, ನಿಮ್ಮ ಅಪ್ಪಯ್ಯ ಏನೋ ಮಾತಾಡ್ತಾ ಐತಿ ಅಜ್ಜಿ ತಾತಂತಾಗೆ. ಬಾ, ನಾನು ಎತ್ಕೊಂತೀನಿ, ಆಮೇಲೆ ಎತ್ಕೊಂತ ನಿಮ್ಮ ಅಪ್ಪಯ್ಯ. ಬಾರಮ್ಮ ಚಿನ್ನು, ಬಾರಮ್ಮ, ಹಂಗಾಟ ಮಾಡಬಾರ್ದು, ಆಮೇಲೆ ಎತ್ಕೊಂತಾರೆ ನಿಮ್ಮ ಅಪ್ಪ ಬಂದು. ಮಲ್ಲಿ, ಏನು ಪರವಾಗಿಲ್ಲ ಬಿಡು, ನಾನು ಎತ್ಕೊಂಡು ನಿಂತ್ಕೊಂಡೇನೆ ಮಾತಾಡ್ತೀನಿ. ನೀನೇನು ತಲೆ ಕೆಡಿಸ್ಕೋಬೇಡ ಅಮ್ಮಯ್ಯ ಮಾತಿಗೆ. ಸುಮ್ನಿರು, ಏನೋ ಆಸೆ ಪಟ್ಟು ಬಂದಿದ್ದಾಳೆ ಪಾಪ. ಎತ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಹೊತ್ತು ಎತ್ಕೊಂಡು ಆಮೇಲೆ ಸಮಾಧಾನ ಆದ್ಮೇಲೆ ಕೊಡ್ತೀನಿ, ಸುಮ್ನಿರು. ಅದಕ್ಕಲ್ಲ ರೀ, ಏನೋ ಸೀರಿಯಸ್ ಆಗಿ ಮಾತಾಡ್ತಿದ್ರಲ್ಲ, ಸುಮ್ಮನೆ ಅವಳನ್ನ ಎತ್ಕೊಂಡು ಯಾಕೆ ಸುಮ್ಮನೆ ಅಂತ ಹೇಳಿ ಅವಳನ್ನ ಕರ್ಕೊಂಡು ಹೋಗ್ತೀನಿ ಕೊಡಿ ಹೊರಗಡೆಗೆ. ಇರ್ಲಿ ಬಿಡು ಮಲ್ಲಿ, ನೀನು ಇಲ್ಲೇ ಇರು ಒಂದು ಸ್ವಲ್ಪ ಹೊತ್ತು.
ಸರಿ ಆಯ್ತು, ಮಾತಾಡಿ ಅದೇನ್ ಮಾತಾಡ್ತೀರಾ ಅಂತಾನ. ಯಮ್ಮ ಯಪ್ಪ ಇಬ್ರು ಸರಿಯಾಗಿ ಕೇಳಿಸ್ಕೊಳ್ರಿ. ಈ ನೇತ್ರನು ತಾತನು ಜೈಲಿಂದ ಬಿಡುಗಡೆ ಆಗೋದು ಬಿಡೋದು ಎರಡೂ ನಿಮ್ಮ ಕೈಯಾಗೆ ಐತಿ. ನೋಡ್ರಿ ಯೋಚನೆ ಮಾಡ್ರಿ ಏನ್ ಮಾಡ್ತೀರಾ ಅಂತಾನ. ಏನು ಯೋಚನೆ ಮಾಡೋದು? ಅಲ್ಲ, ನಮ್ಮ ಮನೆಗೆ ಇಷ್ಟೆಲ್ಲ ಅನ್ಯಾಯ ಮಾಡಿರೋ ಕಾಲಿಗೆ ನಾವು ಹೋಗಿ ಬೀಳ್ಬೇಕೇನು? ನಿನ್ಗೊಂದಿಷ್ಟು ಸ್ವಾಭಿಮಾನ ಅನ್ನೋದೇ ಇಲ್ವೇನು? ನಿಮ್ಮ ಅಪ್ಪಯಿಗೂ ಅಮ್ಮಯಿಗೂ ಎಷ್ಟೆಲ್ಲ ಅವಮಾನ ಮಾಡ್ಯಾಳ ಲಕ್ಷ್ಮಿ, ಇನ್ನ ಅವಳ ಕಾಲು ಇಡ್ಕೋಬೇಕೆ ನಾವು ಹೋಗಿ? ಇಂಥ ಮಾತಾಡಕ್ಕೆ ನಾಚಿಕೆಗಲ್ಲ ನಿನ್ಗೆ? ಮಗನಾಗಿ ತಂದೆ ತಾಯಿಗಳಿಗೆ ಅವಮಾನ ಆಗ್ತಿದ್ರು ನೋಡ್ಕೊಂಡು ಸುಮ್ಮನೆ ಇರ್ತೀಯಲ್ಲ ನೀನು. ಈಗ ಹೋಗಿ ಕ್ಷಮೆ ಕೇಳ್ರಿ ಅಂತ ಹೇಳ್ತಾ ಇದ್ಯಾ? ಹಿಂಗೆ ಹೇಳಕ್ಕೆ ನಿನ್ಗೆ ಹೆಂಗಾದ್ರೂ ಮನ್ಸು ಬರುತ್ತಾ ನಿನ್ಗೆ? ಯಮ್ಮ ಏನಮ್ಮ ನೀನು ಪರಿಸ್ಥಿತಿನ ಅರ್ಥ ಮಾಡ್ಕೊಂಡೆ ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದೆಯಲ್ಲ. ಈಗ ನಿನಗೆ ನಿನ್ನ ದ್ವೇಷನೇ ಹೆಚ್ಚ? ಅವ್ರನ್ನ ಬಿಡುಗಡೆ ಮಾಡಿಸ್ಕೊಂಬರೋದ್ಕಿನ್ನ ನಿನ್ನ ಆಟನೇ ನಿನ್ಗೆ ಹೆಚ್ಚಾತೇನಮ್ಮ? ನಿನಗೆ ಮಗಳೂ ಅಪ್ಪನೂ ಬೇಕೋ ಅಥವಾ ಲಸ್ಮಕ್ಕನ ದ್ವೇಷನೇ ಹೆಚ್ಚ? ಹೇಳು ಈಗ. ಮಾವ, ನಾನು ಒಂದ್ ಸ್ವಲ್ಪ ಮಾತಾಡ್ಬೋದಾ? ನೀನೇನೇ ಮಾತಾಡೋದು? ಗೊತ್ತೈತೆ ನನಗೆ ನೀನ್ ಏನ್ ಹೇಳಕ್ ಬರ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣಿ. ಅವಳು ಒಳ್ಳೆಯವಳು ಲಸ್ಮಕ್ಕ ಅಂತಾಳಲ್ಲ. ಹೋಗಿ ಕ್ಷಮೆ ಕೇಳಿದೆ ಕ್ಷಮಿಸ್ತಾಳೆ. ಇಬ್ರು ಹೋಗಿ ಕಾಲಿಗೆ ಬೀಳ್ರಿ, ತಪ್ಪಾಯ್ತು ನಮ್ದು ಅಂತ ಹೇಳಿ ಶರಣಾಗ್ರಿ ಅಂತ ಹೇಳಕ್ ಬತ್ತೀಯ ನೀನು? ನೀನೇನು ಹೇಳಕ್ ಬೇಕಾಗಿಲ್ಲ. ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕ, ಇಲ್ಲಾಂದ್ರೆ ಹೋಗು ಆ ಕಡೆಗೆ, ಹೊರ ಕಡೆ. ನೀನು ಇಲ್ಲಿ ನಿಂತ್ಕೋಬೇಡ ನೀನು. ಬಂದ್ಬಿಟ್ಲಿ ಇಲ್ಲಿ ಮಧ್ಯದಾಗೆ ನಂದೊಂದೆಲ್ಲಿ ಇಕ್ಲಿ ಅಂತಾನ. ಅತ್ತೆ, ನಾನು ಆ ಥರ ಹೇಳಿಲ್ಲ ಅತ್ತೆ. ಅದು ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ ನೀನು ಏನು ಹೇಳ್ಬೇಕಾಗಿಲ್ಲ, ಬಾಯಿ ಮುಚ್ಕೊಂಡು ನಿಂತ್ಕ. ಯಪ್ಪ ನೀನಾದ್ರೂ ಅಮ್ಮ ಹೇಳಪ್ಪ. ಅಲ್ಲ, ಹಿಂಗೆ ದ್ವೇಷ ಮಾಡಿದ್ರೆ ಅವರು ಜೈಲ್ನಾಗೆ ಇರಬೇಕಾಗುತ್ತೆ. ಅದನ್ನ ಯಾಕೆ ನೀವಿಬ್ರು ಅರ್ಥ ಮಾಡ್ಕೊಂತಿಲ್ಲ? ಅಮ್ಮ ನೀನಾದ್ರೂ ಹೇಳಪ್ಪ. ಒಂದಿಷ್ಟು ಸುಮ್ಮನೆ ಇದೆಯಲ್ಲ ನೀನು, ಏನು ಮಾತಾಡ್ದಂಗೆ. ಬೇಲ್ ಸಿಗಲ್ಲ ಅಂತ ಹೇಳಿದ್ರು ನಿಮ್ಮ ಹಠನೇ ನೀವು ಸಾಧಿಸ್ತಾ ಇದ್ದೀರಲ್ಲ ಇಬ್ರು. ನಿಮ್ಮ ಕಿರೀಟ ಏನು ಕೆಳಗೆ ಬೀಳಲ್ಲ ಅವ್ರ ಮಂತಕ್ಕೆ ಹೋಗಿ ಮಾತಾಡಿದ ತಕ್ಷಣ. ನಾವೇನೇನು ಹೋಗಿ ಕಾಲಿಗೆ ಬೀಳ್ರಿ ಅಂತ ಹೇಳ್ತಿಲ್ಲ, ಸುಮ್ಮನೆ ಹೋಗಿ ಮಾತಾಡ್ಕೊಂಬರೋಣ ಅಂತ ಹೇಳಿದ್ದೆ ಅಷ್ಟೇನೆ. ಏನೋ ತಿಳಿದೆ, ಏನೋ ಆಗ್ಬಿಟ್ಟೈತೆ, ಆಗ್ಬಾರ್ದು ತಪ್ಪು ಆಗ್ಬಿಟ್ಟೈತೆ, ಕ್ಷಮಿಸ್ರಿ, ಕೇಸ ವಾಪಸ್ ತಗೊಳ್ರಿ ಅಂತ ಹೇಳಿ ಮಾತಾಡ್ಕೊಂಬರೋಣ ಅಷ್ಟೇನೆ. ನೀವೇನು ಕಾಲಿಗೆ ಬೀಳ್ಬೇಡ್ರಿ ಅಲ್ಲೇನು ಅವರು ಲಸ್ಮಕ್ಕನ ಕಾಲಿಗೆ. ಅಲ್ಲ ಕಣೋ ರಾಜ, ಈಗ ನಾವೇನಾದ್ರೂ ಅವ್ರ ಮಾತಕ್ಕೆ ಹೋದ್ರೆ ನಾವೇನೇ ತಲೆ ತಗ್ಗಿಸ್ದಂಗಾಗುತ್ತೆ ಅವಳ ಮುಂದೆ. ಆಮೇಲೆ ಇನ್ನು ಅವಳು ಮೆರಿತಾಳೆ, ಈ ಊರಿಗೆ ನಾನು ಬಿಟ್ರೆ ಯಾರು ಇಲ್ಲ ಅಂತಾನ. ಈ ಕಾಳಮ್ಮನು ಸಾವುಕಾರನು ಹೆಂಗೆ ಅಂದ್ರೆ ಅತ್ಲಾಗೆ ಹಕ್ಕಿ ಮೇಲೂ ಆಸೆ, ನೆಂಟ್ರ ಮೇಲೂ ಪ್ರೀತಿ, ಹಂಗಾಗೈತೆ ಇವ್ರ ಪರಿಸ್ಥಿತಿ ಈಗ. ಅಲ್ಲ, ಚಿಕ್ಕ ಸಾವುಕಾರ ಹೇಳ್ತಾ ಇದ್ದಾರೆ ಹೋಗಿ ಮಾತಾಡ್ಕೊಂಡ್ ಬರೋಣ ಅಂತ ಹೇಳಿ. ಇವ್ರ ಕಿರೀಟ ಕೆಳಕ್ ಬೀಳುತ್ತೆ ಅಂತ ಹೇಳಿ ಹೋಗಲ್ಲ ಅಂತ ಹೇಳ್ತಾ ಇದ್ದಾರೆ. ಹೋಗ್ದಿದ್ರೆ ಇಲ್ಲಿ ಅಳ್ತಾನೆ ಕುಕ್ಕೊಂಡಿರ್ಬೇಕಾಗುತ್ತೆ ದಿನ ಮನೆಯಾಗಿ, ಹೊಂಬೋದು ತಿಂಬೋದು ಮನೆ ಕೆಮ್ಮದು ಎಲ್ಲ ಬಿಟ್ಟು. ಮಗಳು ಅಪ್ಪನ ಮೇಲೂ ಆಸೆ, ತನ್ನ ಅಹಂಕಾರನು ಬಿಡಲ್ಲ ಇವರು. ಯಾವ್ದಾದ್ರು ಒಂದ್ ಬಿಟ್ರೆ ತಾನೆ ಜೀವನ ನಡೆಯೋದು ಮುಂದಕ್ಕೆ. ಎರಡು ಬಿಡಂಗಿಲ್ಲ ಇವರು. ಹಿಂಗೆ ಇರ್ಲೇಳು ಬಿಡ್ದಿದ್ರೆ ಒತ್ತಿ. ಪುಟ್ಟಿ ಬಾರಮ್ಮ, ನಾವು ಹೊರಕ್ ಹೋಗೋಣ ಬಾ. ಅಪ್ಪ ಎತ್ಕೇನೆ ತಲೆ ಈಟ ತಿಂತಕಣ, ಬಾ ಹೋಗೋಣ. ಯಪ್ಪ ಯಮ್ಮ, ಇವಾಗ ನಿಮ್ಮ ನಿರ್ಧಾರ ಏನು ಹೇಳ್ರಿ? ಈಗ ಲಸ್ಮಕ್ಕ ಮಂತಕ್ಕೆ ಬತ್ತಿರೋ ಇಲ್ವೋ ನೀವಿಬ್ರು? ನಾವ್ ಯಾವಾಗ್ಲೂ ಒಂದೇ ಮಾತು ಹೇಳೋದು, ಬರಲ್ಲ ಅಂದ್ರೆ ಬರಲ್ಲ. ಅವಳ ಮುಂದೆ ಅಂತೂ ನಾವಂತೂ ತಲೆ ತಗ್ಸಲ್ಲ. ನಾನು ನಿಮ್ಮ ಅಪ್ಪಯ್ಯನು ಯಾವುದೇ ಕಾರಣಕ್ಕೂ ಅವಳ ಮುಂದೆ ತಲೆ ತಗ್ಸಲ್ಲ. ನಮ್ಮ ಮನೆಗೆ ಇಷ್ಟೆಲ್ಲ ಅನ್ಯಾಯ ಮಾಡಿ ಅವಮಾನ ಮಾಡಿ ನಿಮ್ಮ ಅಪ್ಪಯ್ಯ ನಿನ್ ತಂಗಿ ಎಲ್ಲರೂ ಜೈಲ್ಗೆ ಹೋಗಂಗ್ ಮಾಡಿರಲ್ಲ, ನಾವ್ ಹೋಗಿ ಕಾಲಿಡ್ಕೋಬೇಕೇನೋ? ಏನು ಬೇಡ, ನಾನು ನಿಮ್ಮ ಅಪ್ಪಯ್ಯ ಹೆಂಗಾದ್ರೂ ಮಾಡಿ ಬಿಡಿಸ್ಕೊಂಬತ್ತೀವಿ. ನನ್ನ ಮಗಳನು ನಮ್ಮ ಅಪ್ಪಯ್ಯನು ನೀನೇನು ಬರ್ಬೇಡ, ನೀನು ಇಲ್ಲೇ ಇರು. ನಾನು ನಿಮ್ಮ ಅಪ್ಪಯ್ಯನು ಹೋಗಿ ಬರ್ತೀವಿ. ನಡಿ, ಒಂದ್ ಬ್ಯಾಗ್ನಾಗೆ ದುಡ್ಡಿಕ್ಕೆ ಒಂದ್ 30,000ನಾದ್ರೂ ಇಕ್ಕೆ ಅಷ್ಟು ಕೊಟ್ಟು ಆ ಲಾಯರ್ದಾಗೆ ಬೇಡ್ಕೆಮನ ಬಿಡಿಸ್ರಿ ಅಂತಾನ. ಇವನು ಮಗನಾಗಿ ಹುಟ್ಟಿ ಏನಕ್ಕೂ ಪ್ರಯತ್ನ ಇಲ್ಲ, ನಮ್ಮ ಮರ್ಯಾದೆ ಕಳಿತಾನೆ. ಹೋಗಿ ಹೋಗಿ ಅವಳ ಕೈಗೆ ಕ್ಷಮೆ ಕೇಳ್ರಿ ಅಂತ ಹೇಳ್ತಾನಲ್ಲ, ನಾ ಸಿಕ್ಕಿಟ್ಟಾನು. ನಡಿ ಹೋಗೋಣ, ಇವನ್ನೇನ್ ಕೇಳ್ತೀಯ? ಇವನ್ ಕೈಲಿ ಏನು ಆಗಲ್ಲ. ಯಪ್ಪ ಯಮ್ಮ, ನನ್ನ ಮಾತು ಕೇಳ್ರಿ. ನೀವು ಎಷ್ಟೇ ದುಡ್ಡು ತಗೊಂಡೋದ್ರು ಅಷ್ಟೇನೆ, ಬೇಲಂತೂ ಸಿಗಲ್ಲ. ಸುಮ್ಮನೆ ಯಾಕೆ ವ್ಯರ್ಥ ಪ್ರಯತ್ನ ಮಾಡ್ತೀರಾ ನೀವು? ನಾನು ಎಲ್ಲ ವಿಚಾರಿಸಿದ್ದೀನಿ ಸರಿಯಾಗಿ. ಮಲ್ಲಿ ಏನು ಮಲ್ಲಿ, ನಮ್ಮ ಅಪ್ಪನೂ ನಮ್ಮ ಅಮ್ಮನೂ ನಾನು ಎಷ್ಟು ಹೇಳಿರೋ ಅರ್ಥನೇ ಮಾಡ್ಕೊಂತಾ ಇಲ್ಲ. ನನಗಂತೂ ಬೇಜಾರಾತಮ್ಮ, ಇವರಿಬ್ರು ಹಿಂಗೆ ಆಡ್ತಿರೋದು ನೋಡಿರಿ. ಹೋಗ್ಲಿ ಬಿಡ್ರಿ, ಅವರು ಒಂದ್ಸಲ ಹೋಗಿ ಪ್ರಯತ್ನ ಪಟ್ಟು ಬರ್ಲಿ, ಆಮೇಲೆ ಅವರೇ ಒಪ್ಕೊಂತಾರೆ. ನೀವೇನು ಯೋಚನೆ ಮಾಡ್ಬೇಡ್ರಿ, ಸುಮ್ಮನಿರಿ, ನೀವು ಬೇಜಾರು ಮಾಡ್ಕೋಬೇಡ್ರಿ. ನಡೀರಿ, ಊಟಕ್ಕೆ ಕೊಡ್ತೀನಿ, ಊಟ ಮಾಡಿವ್ರಂತೆ. ಸಾವುಕಾರ್ರೆ, ಮಲ್ಲಿ ಹೇಳ್ತಿರೋದು ಸರಿಯಾಗಿ ಐತಿ. ಅವರು ಒಂದ್ಸಲ ಹೋಗಿ ಕೇಳ್ಕೊಂಬರ್ಲಿ, ಸುಮ್ಮನೆ ಇರಿ, ಅವಾಗ ಅವ್ರಿಗೆ ಅರ್ಥ ಆಗುತ್ತೆ. ಅವಾಗ ನೀವು ಹೇಳ್ದಂಗೆ ಕೇಳ್ತಾರೆ ಅವರು, ಸಾವುಕಾರರು ಮತ್ತೆ ಕಾಳಮ್ಮವರು. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕತೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.